ಪೊನ್ನೈಯಾರ್ ನದಿ ಅಥವಾ ದಕ್ಷಿಣ ಪಿನಾಕಿನಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಸುಮಾರು 900 ಮೀಟರ್ ಎತ್ತರದಲ್ಲಿ ಹುಟ್ಟಿ ಒಟ್ಟು 400 ಕಿಲೋಮೀಟರ್ ಪ್ರಯಾಣಿಸಿ ತಮಿಳುನಾಡಿನ ಕಡಲೂರು ಬಳಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ. ಈ ನದಿಯ ಜಲಾನಯನ ಪ್ರದೇಶವು 16,000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದು ಅದರ ಪೈಕಿ 77% ತಮಿಳುನಾಡಿನಲ್ಲಿದೆ. ಕರ್ನಾಟಕ ಮತ್ತು ತಮಿಳುನಾಡು ಎರಡಕ್ಕೂ ಇದು ನೀರಾವರಿ ಹಾಗೂ ಕುಡಿಯುವ ನೀರಿನ ಪ್ರಮುಖ ಆಧಾರವಾಗಿದೆ. ನದಿಯ ಮೇಲಿನ ಪ್ರಮುಖ ಅಣೆಕಟ್ಟುಗಳಲ್ಲಿ ಕೃಷ್ಣಗಿರಿ, ಕೇಲವರಪಲ್ಲಿ ಮತ್ತು ತಿರುವಣ್ಣಾಮಲೈ ಬಳಿಯ ಸಾತನೂರು ಅಣೆಕಟ್ಟುಗಳು ಪ್ರಮುಖವಾಗಿವೆ. ಈ ನದಿ ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತಿದ್ದು ಬೇರೆ ಕಾಲಗಳಲ್ಲಿ ಹೆಚ್ಚು ಒಣಗಿರುತ್ತದೆ. ಈ ನದಿ ನೀರು ಜಲಾಶಯದಲ್ಲಿ ಶೇಖರಣೆ ಮಾಡಿ ಟ್ಯಾಂಕ್ಗಳ ಮೂಲಕ ಕುಡಿಯುವ ನೀರು ಹಾಗೂ ಕೃಷಿ ಕ್ಷೇತ್ರಕ್ಕೆ ಬಳಸಲಾಗುತ್ತದೆ. ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಸಾತನೂರು ಅಣೆಕಟ್ಟು ಪೆನ್ನಾರ್ ನದಿಗೆ ಅಡ್ಡಲಾಗಿ ನಿರ್ಮಿಸಲ್ಪಟ್ಟ ಅದ್ಭುತ ಜಲಸಂಪತ್ತಿನ ಯೋಜನೆಯಾಗಿದೆ. ಈ ಅಣೆಕಟ್ಟು ಕೇವಲ ನೀರಾವರಿಗಾಗಿ ಮಾತ್ರವಲ್ಲ, ಪ್ರವಾಸಿಗರ ಮೆಚ್ಚುಗೆಯ ಸ್ಥಳವಾಗಿಯೂ ಪ್ರಸಿದ್ಧವಾಗಿದೆ. ಹಸಿರು ಹೊಲಗಳಿಗೆ ಜೀವ ಕೊಡುವ ಪೆನ್ನಾರ್ ನೀರು ಇಲ್ಲಿಗೆ ತಲುಪಿದಾಗ ಅದ್ಭುತವಾದ ಜಲಾಶಯವನ್ನು ಸೃಷ್ಟಿಸುತ್ತದೆ. ಅಣೆಕಟ್ಟಿನ ಸುತ್ತಮುತ್ತಲಿನ ಸುಂದರ ತೋಟಗಳು, ಉದ್ಯಾನವನಗಳು ಮತ್ತು ಹಸಿರಿನ ಪರಿಸರ ಪ್ರವಾಸಿಗರ ಮನಸ್ಸನ್ನು ಸೆಳೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಇದು ಅತ್ಯುತ್ತಮ ಸ್ಥಳವೆಂದು ಪರಿಗಣಿಸಲಾಗಿದೆ. ಆದ್ದರಿಂದಲೇ ಸಾತನೂರು ಅಣೆಕಟ್ಟು ತಮಿಳುನಾಡಿನ ಪ್ರಮುಖ ನೀರಾವರಿ ಯೋಜನೆಯಾಗಿ ಹಾಗೂ ಜನಪ್ರಿಯ ಪ್ರವಾಸಿ ತಾಣವಾಗಿಯೂ ಹೆಸರು ಮಾಡಿದೆ. ಪ್ರಾಚೀನ ಕಾಲದ ಇತಿಹಾಸದಲ್ಲಿ ಪೊನ್ನೈಯಾರ್ ನದಿಯ ಹೆಸರು ಉಲ್ಲೇಖವಿದೆ. ಸಂಗಮ ಸಾಹಿತ್ಯ ಹಾಗೂ ಮಧ್ಯಕಾಲೀನ ಭಕ್ತಿ ಪಂಥದ ತೇವರಂ ಸಾಹಿತ್ಯಗಳಲ್ಲಿ ಈ ನದಿಯ ಉಲ್ಲೇಖ ದೊರೆಯುತ್ತದೆ. ಆ ಕಾಲದ ಕವಿಗಳು ನದಿಯ ದಡವನ್ನು ಹಸಿರು ಸಸ್ಯ ಸಮೃದ್ಧ ಪ್ರದೇಶ ಎಂದು ವರ್ಣಿಸಿದ್ದಾರೆ. ಈ ನದಿಯ ತಟದ ಪ್ರಸಿದ್ಧ ದೇವಾಲಯಗಳು: ಪೆನ್ನೇಶ್ವರರ್ ದೇವಸ್ಥಾನ, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಇದನ್ನು ದಕ್ಷಿಣ ತಿರುಪತಿ ಎಂದು ಕರೆಯುತ್ತಾರೆ. ಇದರ ಜೊತೆಗೆ ವೀರತೇಶ್ವರ ದೇವಸ್ಥಾನ, ಕಬಿಲಾರ್ ಕುಂಡ್ರು ದೇವಾಲಯ, ಈ ಎಲ್ಲ ದೇವಸ್ಥಾನಗಳು ಈ ನದಿಯ ದಡದ ಮೇಲೆ ಕಂಡುಬರುತ್ತವೆ. ಪೊನ್ನೈಯಾರ್ ನದಿಯ ನೀರನ್ನು ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ತಮಿಳುನಾಡು ರಾಜ್ಯದಲ್ಲಿ ಕೃಷ್ಣಗಿರಿ, ಧರ್ಮಪುರಿ, ತಿರುವಣ್ಣಾಮಲೈ, ವಿಲುಪ್ಪುರಂ, ಕಡಲೂರು, ಈ ಎಲ್ಲಾ ಜಿಲ್ಲೆಗಳಿಗೆ ಈ ನದಿಯ ನೀರನ್ನು ಉಪಯೋಗ ಮಾಡಲಾಗುತ್ತದೆ. ಈ ನದಿ ಹರಿಯುವ ಪ್ರದೇಶಗಳಲ್ಲಿ ಬೆಟ್ಟಗಳು, ಖನಿಜ ಸಂಪತ್ತು, ಕೃಷಿ ಮತ್ತು ವಿಶೇಷವಾಗಿ ಕೋಲಾರದ ರೇಷ್ಮೆ ಹಾಗೂ ಚಿನ್ನದ ಪರಂಪರೆಗೆ ಪ್ರಸಿದ್ಧಿಯಾಗಿದೆ. ನಂದಿ ಬೆಟ್ಟದಲ್ಲಿ ಹುಟ್ಟುವ ಈ ನದಿ ಮಾತ್ರವಲ್ಲ, ಕನ್ನಡದ ಇತಿಹಾಸ ಮತ್ತು ಸಂಸ್ಕೃತಿಗೂ ಸಾಕ್ಷಿಯಾಗಿವೆ. ಇಂದು ಈ ನದಿ ತೀರದ ಮಣ್ಣಿನ ಅತಿಯಾದ ಶೋಷಣೆ ಮತ್ತು ಮರಳು ದೋಚುವಿಕೆಯಿಂದ ನದಿ ದೊಡ್ಡ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಇದು ದಕ್ಷಿಣ ಭಾರತದ ಕೃಷಿ ಮತ್ತು ಸಂಸ್ಕೃತಿಗೆ ಅಪ್ರತಿಮ ಕೊಡುಗೆಯನ್ನು ನೀಡುತ್ತಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.